ಸೊ ಸ್ಟೈಲ್ ವಿಚಾರಕ್ಕೆ ಬಂದರೆ ಸರ್ ಡ್ರೆಸ್ಸನ್ನೆಲ್ಲ ಸೆಲೆಕ್ಟ್ ಮಾಡೋದು ಯಾರು, ಅವರು ಯಾವ ಥರ ಬಟ್ಟೆಗಳನ್ನ ಹಾಕ್ಲಿಕ್ಕೆ ಇಷ್ಟಪಡ್ತಾರೆ? ಅವರು ಖಾದಿ ಬಟ್ಟೆನೇ ಹಾಕಕ್ಕೆ ಇಷ್ಟಪಡ್ತಾರೆ ರೀ, ವೈಟ್ ಆ್ಯಂಡ್ ವೈಟ್. ಆಮೇಲೆ ಲೆಲಿನ್ ಬಟ್ಟೆ ಶರ್ಟ್ ಹಾಕಕ್ಕೆ ಇಷ್ಟಪಡ್ತಾರೆ. ಸೊ ಯಾರು ಸೆಲೆಕ್ಟ್ ಮಾಡೋದು, ನೀವು ಸೆಲೆಕ್ಟ್ ಮಾಡ್ತಿರ್ತೀರಾ? ಖಾದಿ ಬಟ್ಟೆ ಎಲ್ಲ ಅವರೇ ತಗೊಳ್ತಾರೆ, ಈಗ ಮಗಳು ಸೆಲೆಕ್ಟ್ ಮಾಡ್ತಾಳೆ. ಊಟ ತಿಂಡಿ ವಿಚಾರದಲ್ಲಿ ಎಷ್ಟು ಪರ್ಟಿಕ್ಯುಲರ್ ಇದ್ದೀರಾ ಸರ್ ನೀವು? ಅಂದರೆ ಇಂಥದ್ದೇ ಊಟ ಬೇಕು ಅಂತ ಹಾಗಂತೇನು ಇರೋದಿಲ್ಲ. ಕೆಲವು ನಮ್ಮ ಕಡೆ ಈ ಬದನೆಕಾಯಿ ಚೌಳಿಕಾಯಿ ಕಡೆ ಏನೋ ಥರ ಗೊತ್ತಿಲ್ಲ, ಅದು ಸ್ವಲ್ಪ ಮಾಡಿದಾಗ ಜಾಸ್ತಿ ಊಟ ಮಾಡ್ತೀವಿ, ಸ್ವಲ್ಪ ಇದ್ದಾಗ ಕಡಿಮೆ ಮಾಡ್ತೀವಿ. ಡೈಲಿ ರೊಟೀನ್ ಹೇಗಿರುತ್ತೆ ಸರ್? ಬೆಳಗ್ಗೆ ಎದ್ದು ಏನೇನೆಲ್ಲ ಮಾಡ್ತೀರಾ ನೀವು? ಮುಂಜಾನೆ ವಾಕು, ಜಿಮ್ಮು, ಯೋಗ. ಒಂದೊಂದು ದಿವಸ ಜನ 5 ಗಂಟೆಗೆ ಬಂದುಬಿಡ್ತಾರೆ, ರಶ್ ಆಗಿಬಿಡುತ್ತೆ, ಒಮ್ಮೊಮ್ಮೆ ತಪ್ಪಿಸ್ತಾ ಇದ್ದೀನಿ. ಬಟ್ ರೇರ್ ಕೇಸ್, ಏನಾದರೂ ಹೇಳಿ ಹಾಕೊಳ್ಳೋಕೆ ವಾಕ್ ಹೋಗೋದಂತೂ ಮಾಡ್ತೇನೆ. ಸೊ ಜಿಮ್ ಕೂಡ ನಾವು ಗಮನಿಸಿದ್ವಿ ಸರ್, ನೀವು ಪಬ್ಲಿಕ್ ಜಿಮ್ಮಲ್ಲೇ ಜಿಮ್ ಮಾಡ್ತೀರಾ? ನನಗೆ ಅಂಥದ್ದು ಏನಿಲ್ಲ, ನಾನು ಪಬ್ಲಿಕ್ಕಲ್ಲಿ ಬೇರೆದಂದರೆ ಭಾಳ ಇಷ್ಟ. ಅವ್ರ ಜೊತೆಗಿರೋದು, ಅವ್ರದ್ದು ಕೇಳೋದು, ಅವ್ರ ಜೊತೆ ಮಾತು. ಎಷ್ಟೋ ಮಂದಿ ನಾನು ವಾಕಿಂಗಲ್ಲಿ ಹಿರಿಯರು ಬರ್ತಾರೆ, ಯುವಕರು ಬರ್ತಾರೆ, ಮಾತುಗಳು ಮತ್ತೊಂದು ಸಾರ್ವಜನಿಕದ ಎಲ್ಲ ಚಿತ್ರಣ ಅಲ್ಲಿ ಸಿಗುತ್ತೆ ನಮಗೆ. ಒಂದೊಂದು ಪಕ್ಷದ ಬಗ್ಗೆಗಳ ಮಾತುಗಳು ಅವನ್ನೆಲ್ಲ ಕೇಳೋಕ್ಕೊಂದು ಖುಷಿ ಅನ್ನೋಕ್ಕಿಂತ ನಾವು ಏನೇನು ಅಳವಡಿಸ್ಕೋಬೇಕಪ್ಪ ಬದುಕಿನಲ್ಲಿ.